ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ. ಸರ್, ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರಿಗೆ ಒಂದು ಅವಮಾನ ಆಗಿದೆ ಅಂತಂದು ಎಲ್ಲ ಒಂದ್ ಕಡೆ ಇವ್ರ ನಡುವೆ ಜಟಾಪಟಿ ನಡೀತಾ ಇದೆಯೋ ಅಥವಾ ವೈಮನಸ್ ನಡೀತಾ ಇದೆಯಾ, ಇದ್ರ ಬಗ್ಗೆ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಡಿ.ಕೆ. ಶಿವಕುಮಾರ್ ಹಾಗೂ ಮುನಿರತ್ನ ಮಧ್ಯೆ ಜಟಾಪಟಿ ನಡೀತಾ ಇದೆಯೋ, ವೈಮನಸ್ಸ ಇದೆಯೋ, ಕಳೆದ ಲೋಕಸಭಾ ಚುನಾವಣೆ ಸೋಲಿನ ಹತಾಶೆಯಿಂದ ರೀತಿ ನಡ್ಕೊಳ್ತಾ ಇದ್ದಾರೋ ಅದು ಅವರೇ ಉತ್ತರ ನೀಡಬೇಕು. ಆದ್ರೊಬ್ಬ ಜವಾಬ್ದಾರಿತ ಸಚಿವರಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ಒಬ್ಬ ಜನಪ್ರತಿನಿಧಿ ಜೊತೆ ಯಾವ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ಇದು ಖಂಡಿತ ಸರಿಯಲ್ಲ. ಇದು ಮುನಿರತ್ನ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಕ್ಷೇತ್ರದ ಮತದಾರರಿಗೆ ಮಾಡಿರುವಂತ ಅವಮಾನ. ಸರ್, ಇಲ್ಲೊಂದ್ ಕಡೆ ಎಂ.ಎಲ್.ಎ ಅವರನ್ನ ಕರೆಯುವಂತಹ ದಾಟಿ ಸರಿಯಾಗಿತ್ತ? ಯಾಕಂದ್ರೆ ಕರಿ ಟೋಪಿ ಅನ್ನೋದು ಇದ್ರ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ, ಮತ್ತೆ ಶಾಸಕರು ಕೂಡ ಅವಮಾನ ಮಾಡಿದ್ದಾರೆ. ಹಾಗಾಗಿ ಇದು ಮುನಿರತ್ನ ಕೂಡ ಅದು ಯಾವ ರೀತಿ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು, ಮುಂದಿನ ಚುನಾವಣೆಗಳಲ್ಲಿ ಅದನ್ನ ಗಮನಿಸ್ತಾರೆ. ಪಾರ್ಟಿ ಈಗ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ? ಅವ್ರ ಪರವಾಗಿ ನಿಂತು ಹೋರಾಟಕ್ಕೆ ಏನಾದ್ರು ಮುಂದಾಗುತ್ತೆ ಅಥವಾ ಏನ್ ಸ್ಟ್ಯಾಂಡ್? ಮುನಿರತ್ನ ಈಗಾಗಲೇ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ, ಸಂಜೆನೂ ಕೂಡ ಚರ್ಚೆ ಮಾಡ್ತೇನೆ. ಆಯ್ತಾ? ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಕಿತ್ತೂರು ಕರ್ನಾಟಕ ಇರಬಹುದು, ವಿಶೇಷವಾಗಿ ಬಿಜಾಪುರ ಜಿಲ್ಲೆ, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ, ಕೊಪ್ಪಳ ಜಿಲ್ಲೆಗಳಲ್ಲಿ 70-80% ಅಷ್ಟು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಮುಖ್ಯಮಂತ್ರಿಗಳು ಈ ಸರ್ಕಾರ ಬರೀ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ ವಿನಃ ರೈತರಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಸಚಿವರು ಪ್ರವಾಸ ಮಾಡ್ತಾ ಇಲ್ಲ ಅಲ್ಲಿಗೆ. ಕೃಷಿ ಸಚಿವರು ನಾಪತ್ತೆ ಆಗಿದ್ದಾರೆ. ಕನಿಷ್ಠ ಇಲಾಖೆಯ ಕಾರ್ಯದರ್ಶಿಗಳಾದರೂ ಆ ಜಿಲ್ಲೆಗಳಿಗೆ ಹೋಗಿ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರ? ಅದನ್ನು ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ರೈತರ ಬಗ್ಗೆ ಒಂದು ಕನಿಷ್ಠ ಸೌಜನ್ಯವೂ ಕೂಡ ತೋರದೇ ಇರುವಂತ, ಕಾಳಜಿನೂ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಪರಿಹಾರ ಕೊಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾಳೆ ದಿನ ಇವತ್ತು ಡಿನ್ನರ್ ಮೀಟಿಂಗ್ ಕೂಡ ಕರೆದಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ರೈತರಿಗೆ ಪರಿಹಾರ ಕೊಡಿ. ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ ರಾಜ್ಯ ಸರ್ಕಾರನ, ಮುಖ್ಯಮಂತ್ರಿಗಳನ್ನ. ಪರಿಹಾರ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತೇಳಿ ಇವತ್ತು ಎದುರು ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಇವತ್ತು ತಮ್ಮ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಸಚಿವರ ಸಭೆಯನ್ನು ಕರಿತೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ಸರಿಯಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಸಚಿವರನ್ನ ಸಮಾಧಾನ ಪಡಿಸೋದನ್ನ ಬಿಟ್ಟು ನಿಮ್ಮ ಸಚಿವರುಗಳನ್ನ, ಉಸ್ತುವಾರಿ ಸಚಿವರನ್ನ, ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ದಯವಿಟ್ಟು ಅವರ ರೈತರ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ದಯವಿಟ್ಟು ಕಳಿಸ್ಕೊಡಿ, ಇವಾಗ್ಲಾರು ಕಳಿಸ್ಕೊಡಿ. ಸರಿ, ನವೆಂಬರ್ ಕ್ರಾಂತಿ, ಡಿನ್ನರ್ ಪಾಲಿಟಿಕ್ಸ್ ಜೊತೆಗೆ ಈ ಡಿ.ಕೆ. ಶಿವಕುಮಾರ್ ಅವರ ತರಾತುರಿ ಕಾರ್ಯಕ್ರಮ ಏನ್ ನಡೀತಾ ಇದೆ ಅಂತ ಕಾಂಗ್ರೆಸ್ ಅಲ್ಲಿ? ಇವ್ರು ಏನಾರ ಹಾಳ್ಬಡಿಸ್ಕೊಳ್ಳಿರಿ. ನಾನಿವತ್ತು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೇನೆ, ರೈತರಿಗೆ ಅವಮಾನ ಮಾಡಬೇಡಿ. ರೈತರು ಇವತ್ತು ಕಂಗಾಲಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಕಳೆದ 2-3 ತಿಂಗಳಿಂದ ಅತಿವೃಷ್ಟಿಯ ಪರಿಣಾಮವಾಗಿ ಮಹಾರಾಷ್ಟ್ರದ ಜಲಾಶಯಗಳಿಂದ ಹೊರಬಿಟ್ಟಿರುವಂತ ನೀರು 2 ಲಕ್ಷ 3 ಲಕ್ಷ ಕ್ಯೂಸೆಕ್ಸ್ ನೀರು, ಇದರಿಂದ ಅನೇಕ ದುರಂತಗಳು ಇವತ್ತು ಭೀಮಾ ನದಿ ತೀರದಲ್ಲಿ ಸಂಭವಿಸಿರುವಂತದ್ದು. ಇದು ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಆಗಬೇಕೇ ವಿನಃ ಇವತ್ತು ಮುಖ್ಯಮಂತ್ರಿಗಳು ಊಟಕ್ಕೆ ಕರೀತಾರೆ, ಅಲ್ಲಿ ಬೇರೆ ಸಚಿವರು ಅವರೊಂದು ಗುಂಪು ಮಾಡ್ಕೊಂಡು ಅವರು ಊಟಕ್ಕೆ ಕರೀತಾರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಇನ್ನೊಂದು ಕಡೆ ಊಟಕ್ಕೆ ಕರೀತಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇವತ್ತು ಚರ್ಚೆ ಮಾಡ್ತಕ್ಕಂಥ ಸಂದರ್ಭನ ಇದು. ನವೆಂಬರ್ ಆದ್ಮೇಲೆ ನೀವು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದಾದ್ರೆ ಇವತ್ತಾಕೆ ಅದನ್ನು ತೇಲ್ಬಿಡ್ತಾ ಇದ್ದೀರಿ? ಅಂದ್ರೆ ರೈತರಿಗೆ ಸಮಸ್ಯೆ ಪರಿಹಾರ ನೀಡ್ತಾ ಇಲ್ಲ. ಈ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಡ್ರಾಮಾಬಾಜಿಯನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ತತ್ಕ್ಷಣ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಿ, ಘೋಷಣೆ ಅಲ್ಲ, ಪರಿಹಾರ ಅವ್ರ ಮನೆಗೆ ತಲುಪಬೇಕು, ಅವ್ರ ಅಕೌಂಟಿಗೆ ಜಮಾ ಆಗಬೇಕು. ಆ ನಿಟ್ಟಿನಲ್ಲಿ ದೃಢ ಹೆಜ್ಜೆನ ಅವ್ರು ಇಡ್ಲಿ. ಜಿಬಿಎ ಮೊದಲ ಸಭೆಗೆ ಬಿಜೆಪಿ ನಾಯಕರು ಗೈರಾಗಿದ್ದಾರೆ. ಚುನಾವಣೆ ಏನಾದ್ರೂ ಕೂಡ ಬೈಕಟ್ ಮಾಡ್ತೀರಾ ಅಂತ ನೇರವಾಗಿ ಕೇಳಿದ್ರು. ಪ್ರಶ್ನೆನಲ್ಲ ರೀ. ಒಬ್ರು ಜಿಬಿಎ ಮೀಟಿಂಗ್ ಕರಿಬೇಕಾದ್ರೆ ಅಜೆಂಡಾನು ಕೂಡ ಶಾಸಕರ ಮುಂದೆ ಕೊಟ್ಟಿಲ್ಲ. ಅಂದ್ರೆ ಒಂದು ಚುನಾಯಿತ ಸರ್ಕಾರ, ಚುನಾಯಿತ ಪ್ರತಿನಿಧಿಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನುವ ಕನಿಷ್ಠ ಸೌಜನ್ಯವೂ ಕೂಡ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳು ಬಿಜೆಪಿ ಅಭಿವೃದ್ಧಿ ವಿರೋಧಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವ್ರ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಈ ಸರ್ಕಾರಕ್ಕೆ ಯಾವುದೋ ಒಂದು ಹೊಸ ಯೋಜನೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವರು ಅಭಿವೃದ್ಧಿ ಬಗ್ಗೆ ಭಾಷಣ ಮಾಡ್ತಾರಾ? ಥ್ಯಾಂಕ್ ಯು. ಗುಡ್ಡಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೇಳಿದೇನಪ್ಪ, ಮಾತಾಡ್ತೀನಿ ಸರ್. ಕೊನೆಯದು ಬಿಹಾರ್ ಚುನಾವಣೆಗೆ ವೀರೇಂದ್ರ ಪಪ್ಪಿ ಅವರ ಒಂದು ಹಣಕಾಸು ವಿಚಾರ ಸರ್. ಎಲ್ಲವೂ ಕೂಡ ಇಡಿ ತನಿಖೆಯಲ್ಲಿ ಬಹಿರಂಗ ಆಗಿದೆ. ನೂರಾರು ಕೋಟಿ ರೂಪಾಯಿ ಅಕ್ರಮ ಹಣ ಇವತ್ತು ಸಿಕ್ಕಿರುವಂತದ್ದು, ಚಿನ್ನ ಸಿಕ್ಕಿರುವಂತದ್ದು. ಇವರು ಶಾಸಕರಾಗಿ ಯಾವ ರೀತಿ ಅವರ ವ್ಯವಹಾರಗಳು ಇದ್ದಾವೆ, ಅಕ್ರಮವಾಗಿ ಯಾವ ರೀತಿ ವ್ಯವಹಾರಗಳು ನಡೆಸ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹಿರ ಆಗಿದೆ. ಈ ಅಕ್ರಮ ಹಣವನ್ನ ಬಿಹಾರ್ ಚುನಾವಣೆ ಕೂಡ ಕಳಿಸ್ಕೊಡ್ತಾ ಇದ್ರು ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳಕ್ಕೆ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಹಾಗೆ ಸತ್ಯ ಬಹಿರಂಗ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳು ಅದನ್ನು ಗಮನಿಸಬೇಕು. ಯಾವ ರೀತಿ ಅಕ್ರಮಗಳು ನಿಮ್ಮ ಸರ್ಕಾರದಲ್ಲಿ ನಡೀತಾ ಇದೆ, ರಾಜ್ಯದಲ್ಲಿ ಯಾವ ರೀತಿ ಅಕ್ರಮವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅಕ್ರಮವಾಗಿ ಸ್ಪೀಡ್ ದಂಧೆ ನಡೀತಾ ಇದೆ, ಓಸಿ ದಂಧೆಗಳು ನಡೀತಾ ಇದೆ. ಅದರಲ್ಲಿ ಪೊಲೀಸ್ ಇಲಾಖೆ ಕೂಡ ಶಾಮೀಲಾಗಿದೆ. ಇಡೀ ರಾಜ್ಯದಲ್ಲಿ ಈ ರೀತಿ ನಡೀತಾ ಇದೆ. ರಾಯಚೂರು, ಕೊಪ್ಪಳ ಎಲ್ಲಾ ಕಡೆನೂ ಅಕ್ರಮವಾಗಿ ಸ್ಪೀಡ್ ದಂಧೆ ನಡೀತಾ ಇದೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಶೂನ್ಯ, ಮತ್ತೊಂದು ಕಡೆ ಈ ರೀತಿ ಅಕ್ರಮವಾಗಿ ಹಣ ಗಳಿಸಿ ಇವತ್ತು ಹೊರ ರಾಜ್ಯಕ್ಕೆ ಇವತ್ತು ಹೈಕಮಾಂಡ್ ಖುಷಿ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ಸುತ್ತಾ ಸರ್? ಆಗಿಲ್ಲ, ಆಯ್ತು, ನಿಂದು ಮುಗಿತು. ಥ್ಯಾಂಕ್ ಯು. ಇವಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.